ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ. ಸಿರಿ ಬೇಗ ಬಾಮ್ಮ, ಹೊಟ್ಟೆ ಹಸುದ ಪ್ರಾಣ ಹೋಗ್ತಾ ಇದೆ, ಊಟ ಬಡಿಸು ಬಾಮ್ಮ. ಅಣ್ಣ ಬರೋವರೆಗೂ ಕಾಯ್ರಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ನಿಮ್ಮ ಅಣ್ಣ ಬರೋವರೆಗೂ ಕಾಯ್ಬೇಕಾ? ಭಗವಂತ, ಈ ಒಟ್ಟಿಗೆ ಊಟ ಮಾಡೋ ಕಾನ್ಸೆಪ್ಟ್ ಏನೋ ಓಕೆ, ಆದ್ರೆ ನನಗೆ ಹೊಟ್ಟೆ ಹಸಿದಾಗ್ಲೇ ಅವ್ರಿಗೂ ಹೊಟ್ಟೆ ಹಸಿಬೇಕಲ್ಲಮ್ಮ ಸೊಸೆ ಮುದ್ದು. ಸಂಧ್ಯಾ, ಸಮರ್ಥ್ ಫೋನ್ ಮಾಡಿದ್ದ, ಅವ್ನು ಬರೋದು ಲೇಟ್ ಆಗತ್ತಂತೆ, ನೀನು ಊಟ ಮಾಡಿಬಿಡುವ. ಲೇಟ್ ಆಗತ್ತಂತ ಯಾಕೆ? ಅದೇ ಸಂಧ್ಯಾ, ಇವತ್ತು ಅಮ್ಮನ ಹೆಸರಲ್ಲಿ ಒಂದು ಜಾಗ ರಿಜಿಸ್ಟರ್ ಆಗಬೇಕಾಗಿತ್ತಲ್ಲ, ಅದು ಆಗಲಿಲ್ವಂತೆ. ಬೇರೆ ಯಾರೋ ಹೆಂಗಸು ಆ ಜಾಗಕ್ಕೆ ಜಾಸ್ತಿ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಹೋಗಿದ್ರಂತೆ. ಅಲ್ಲೇನೋ ಸ್ವಲ್ಪ ಗಲಾಟೆಗಳಾಯ್ತಂತೆ, ಅದಕ್ಕೆ ಲೇಟಾಗಿ ಬರ್ತೀನಿ ಅಂತ ಹೇಳ್ದ. ಹೌದಾ? ಈಗಾಗಲೇ ಅಮ್ಮನ ಹೆಸರಲ್ಲಿ ಅಗ್ರಿಮೆಂಟ್ ಆಗಿತ್ತಲ್ವಾ? ಆದ್ರೂ ಆ ಹೆಂಗ್ಸ್ ಯಾಕೆ ಹೇಗೆ ಮಾಡಿದ್ಲು? ಆಸೆ ಕಣಮ್ಮ, ಕೆಲವ್ರಿಗೆ ಆಸೆ ಇರುತ್ತೆ, ಇನ್ನು ಕೆಲವರಿಗೆ ಅಸೂಯೆ ಇರುತ್ತೆ. ಇವಳು ಈ ತರ ಮಾಡಿದಾಳೆ ಅಂದ್ರೆ ಖಂಡಿತವಾಗ್ಲೂ ಎರಡರಲ್ಲಿ ಒಂದು ಇದ್ದೇ ಇರುತ್ತೆ ಅವಳಿಗೆ. ಆ ಹೆಂಗ್ಸ್ ಯಾರು ಅಂತ ಗೊತ್ತಾಗ್ಬೇಕು ಸಿರಿ, ನಾನೇ ಹೋಗಿ ಗ್ರಹಚಾರ ಬಿಡಿಸ್ತೀನಿ. ಖಂಡಿತವಾಗ್ಲೂ ಗೊತ್ತಾಗತ್ತಮ್ಮ. ಹೋಗಿರೋದು ಯಾರು? ನಮ್ ಸಮರ್ಥ. ಅವನೊಂಥರ ಭಗೀರಥ ಇದ್ದ ಹಾಗೆ, ಹಿಡಿದ ಕೆಲಸ ಸಾಧಿಸ್ತಾನೆ, ಸಾಧಿಸ್ಕೊಳ್ಳದೆ ಬರೋ ಅಂತ ಅವನೇ ಅಲ್ಲ. ನೀವೀಗ ಆ ವಿಷಯ ಮಾತಾಡ್ಕೊಂಡು ನನ್ನನ್ನ ಹೊಟ್ಟೆ ಹಸುವಿಂದ ನರಳೋ ಹಾಗೆ ಮಾಡಬೇಡ್ರಮ್ಮ. ಹೊತ್ತೊತ್ತಿಗೆ ಟೈಮಿಗೆ ಸರಿಯಾಗಿ ತಿನ್ಕೊಂಡು ಉಣ್ಕೊಂಡಿರೋ ನನಗೆ BP, ಶುಗರು, ಗ್ಯಾಸ್ಟ್ರಿಕ್ಕು ಅಂತ ಕಾಯಿಲೆಗಳೇನಾದರೂ ಬಂದ್ರೆ ಅದಕ್ಕೆ ನೀವೇ ಹೊಣೆ ಆಗ್ತೀರ ಅಷ್ಟೇ. ಅಂಕಲ್, ನೀವೇನು ನಮಗೆ ವೆಯ್ಟ್ ಮಾಡೋದು ಬೇಡ, ನಾನು ಊಟ ಬಡಿಸ್ತೀನಿ ರೀ. ಥ್ಯಾಂಕ್ಸ್. ಹೇಗೆ ಬರ್ತಮ್ಮ, ಜೀವ ವಾಪಸ್ ಬಂದಾಗ ಆಗತ್ತೆ. ಏನ್ ಮಾವ, ನಾಚಿಕೆ ಬಿಟ್ಟು ಬಿಟ್ಟು ಊಟ ಮಾಡ್ತೀರಲ್ಲ, ಎಷ್ಟು ದಿನ ಅಂತ ಹೀಗೆ ಬದುಕ್ತೀರಾ ಮಾವ? ಏನ್ ಸೊಸೆ ಮುದ್ದು, ಬಿಟ್ಟಿ ಗಿಟ್ಟಿ ಅಂತೆಲ್ಲ ಮಾತಾಡ್ತೀಯ? ಕೇಳಿಸ್ಕೋ, ಇದು ನಮ್ಮ ಬೀಗರ ಮನೆ. ಇಲ್ಲಿಂದ ನಾನು ಒಂದು ಹೆಣ್ಣು ತಂದಿದ್ದೀನಿ ನಮ್ಮನೆಗೆ. ಈ ಮನೆಯಲ್ಲಿ ನಾನು ಊಟ ಮಾಡೋದ್ರಿಂದ ತಪ್ಪೇನಿದೆ? ಉಂಡು ಹೋದ ಕೊಂಡು ಹೋದ ಅನ್ನೋ ಗಾದೆ ಮಾತು ಕೇಳಿಲ್ವಾ? ಇದು ಅದೇ. ನಿಜ ಹೇಳಿದ್ರಿ ಮಾವ, ನಿಮ್ ಬಗ್ಗೆ ನೀವೇ ಬೈಕೊಂಡಾದ್ರೂ ಬಂಟಂದಲ್ಲೇ ಬದುಕ್ಬಿಡ್ತೀರಾ ಅಲ್ವಾ? ನಿಜ ಹೇಳಿ ಮಾವ, ದೀಪಿಕಾ ಕೊಟ್ಟಿರೋ ದುಡ್ಡನ್ನ ಏನ್ ಮಾಡಿದ್ರಿ? ನನಗ್ ಗೊತ್ತು ಅದು ನಿಮ್ ಹತ್ರನೇ ಇದೆ ಅಂತ. ನಿಮ್ ಹತ್ರನೇ ಇಟ್ಕೊಂಡು ಕಳ್ರು ಕಿತ್ಕೊಂಡು ಹೋದ್ರು ಅಂತ ನನ್ನ ಹತ್ರನೇ ಕತೆ ಕಟ್ತೀರಾ. ಅದು ನಾನು ಹೇಳಿದ ಹೊಸ ಮುದ್ದು, ಏನೋ ಕೇಳ್ತಿದ್ಯಲ್ಲ, ಇನ್ನೊಂದ್ಸಲ ಕೇಳು. ಸಿರಿ ಬಂದ್ಲು ಅಂತ ಅಡ್ವಾಂಟೇಜ್ ತಗೊಳ್ತಿದ್ದೀರಾ ಮಾವ? ಇರ್ಲಿ, ನೋಡ್ಕೊಳ್ತೀನಿ. ಏನಿಲ್ಲ ಬಿಡಿ. ಹಾಗೆ ಬಾ ದಾರಿಗೆ. ಆದರೂ ಇವಳು ಯಾಕೋ ಪದೇ ಪದೇ ಅದನ್ನೇ ಕೇಳ್ತಿದ್ದಾಳಲ್ಲ. ನಿನ್ನೆ ಕುಡಿದು ಮಕ್ಕಳಲ್ಲಿ ನಾನೇನಾದರೂ ಬಾಯ್ ಬಿಟ್ಬಿಟ್ಟ? ತಗೊಳ್ಳಿ ಜ್ಯೂಸು. ಯಾರೂ ಊಟ ಸರಿಯಾಗಿ ಮಾಡಲಿಲ್ಲ, ಜ್ಯೂಸ್ ಆದರೂ ಕುಡೀರಿ. ನೀವ್ಯಾಕೆ ಇದನ್ನೆಲ್ಲ ಮಾಡೋಕ್ಕೆ ಹೋದ್ರಿ? ದೀಪಿಕಾಗೋ ನನಗೋ ಹೇಳಿದರೆ ನಾವೇ ಮಾಡ್ತಿದ್ವಲ್ಲ. ಕೆಲವು ಕೆಲಸಗಳನ್ನು ಹೇಳಿ ಕೇಳಿ ಮಾಡಬಾರ್ದು, ತಿಳ್ಕೊಂಡು ನಾವಾಗೆ ಮಾಡಬೇಕು. ಪರವಾಗಿಲ್ಲ ಮಹೇಶ್ ಅವರೇ, ಈಗಂತೂ ಮನೆಯಲ್ಲಿ ಯಾವ ಕೆಲಸನೂ ನನಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಏನೂ ಮಾಡದೆ ಕೂತಿರೋದಕ್ಕೆ ನನಗೂ ಆಗಲ್ಲ. ಹಾಗಂತ ಕೆಲಸಗಳೆಲ್ಲ ಮಾಡಕ್ಕೆ ಹೋಗಬೇಡಿ. ಅಂದರೆ ನಿಶಕ್ತಿ ಇರುತ್ತಲ್ವಾ,
ಅದಕ್ಕೆ ನೀವು ಸುಸ್ತಾಗುತ್ತೆ ಅಂತ ನಿಮಗೆ ಹೇಳಿದೆ ಅಷ್ಟೇ. ಅಣ್ಣ ಬೇಗ ಒಂದು ಕಾಲ್ ಮಾಡಬೇಕಿತ್ತು, ಇಷ್ಟೊತ್ತಾದರೂ ಬರಲಿಲ್ವಲ್ಲ. ಅರೆ ಅಭಿ ಬಂದೇ ಬಿಟ್ನಲ್ಲ ನೋಡಿ, ನೆನೆಸ್ಕೊಳ್ತಾ ಇದ್ದಾಗೆ ಬಂದೇ ಬಿಟ್ಟ. ಅಭಿ, ಜಾಗದ ವಿಷಯ ಏನಾಯಿತು? ಏಜೆಂಟ್ ಏನು ಹೇಳ್ದ? ಆ ಏಜೆಂಟು ಆ ಜಾಗನ ಬೇರೆಯವ್ರಿಗೆ ಮಾರೋದಕ್ಕೆ ಟ್ರೈ ಮಾಡಿದ್ದಾನೆ. ಅದು ಹೇಗೋ ಮಾರೋಕ್ಕಾಗುತ್ತೆ? ಅಗ್ರಿಮೆಂಟು ನಮ್ಮ ಹೆಸ್ರಿಗಾಗಿದೆ ತಾನೆ. ಆದರೆ ನಮ್ಮ ಮ್ಯಾನೇಜರೇ ಯಾವುದೋ ಹೆಂಗಸಿನ ಜೊತೆ ಹೋಗಿ ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ಬೇರೆಯವ್ರಿಗೆ ಆ ಜಾಗನ ಮಾಡಿಕೊಡೋಕ್ಕೆ ಟ್ರೈ ಮಾಡಿದ್ದಾರೆ. ಏನು, ನಮ್ಮ ಮ್ಯಾನೇಜರಾ? ಕೇಳಲಿಲ್ವಾ ನೀವು ಮ್ಯಾನೇಜರ್ನ? ಸಿಕ್ಕಿದ್ನ ಅವನು? ಬರೀ ಸಿಕ್ಕಿದ್ದಷ್ಟೇ ಅಲ್ಲ, ಎಲ್ಲ ಸತ್ಯನೂ ಬಾಯ್ಬಿಟ್ಟ. ಹಾಗಾದರೆ ಮ್ಯಾನೇಜರ್ನ ಯಾರು ಕರ್ಕೊಂಡು ಹೋಗಿದ್ದು? ನಮ್ಮ ಮೇಲೆ ಅಷ್ಟು ದ್ವೇಷ ಸಾಧಿಸೋರು ಯಾರಿದ್ದಾರೆ? ಇರ್ತಾರಣ್ಣ, ಒಳ್ಳೆಯವ್ರ ಥರ ಮುಖವಾಡ ಹಾಕ್ಕೊಂಡು ನಮ್ಮ ಬೆನ್ನ ಹಿಂದೆನೇ ಚೂರಿ ಹಿಡ್ಕೊಂಡು ನಿಂತಿರೋರು ನಮ್ಮ ಸುತ್ತನೇ ಇರ್ತಾರೆ. ಆ ಹೆಂಗ್ಸ್ ಯಾರು ಅಂತ ಗೊತ್ತಾಯ್ತಾ ಅಭಿ? ಮನ್ಸಲ್ಲಿ ಕೆಟ್ಟದ್ದಿದ್ರೆ ಈ ಮನೆ ನರ್ಕ ಆಗ್ಬಿಡುತ್ತೆ. ನಿನಗೆ ನಾನು ಹೇಳಿದ್ದು ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಗಿದ್ರೆ ತುಂಬ ಒಳ್ಳೆಯದು. ಮುಂದೆನೂ ಅದೇ ರೀತಿ ನಡ್ಕೊ. ಇವ್ರು ಯಾಕೆ ನನ್ನ ಹತ್ರ ಈ ಥರ ಮಾತಾಡಿದ್ರು? ನಾನು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಾ? ಅಥವಾ ಪೂರ್ಣಿ ಏನಾದರೂ ಹೇಳಿದ್ಲಾ? ಇಲ್ಲ ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡಿದ್ರು ನನಗದು ಕನೆಕ್ಟ್ ಆಗ್ತಿದೆಯಾ? ಅವ್ರು ಹೇಳಿದ್ದೆಲ್ಲ ನನಗೆ ನೇರವಾಗಿ ಹೇಳ್ದಾಗಿತ್ತು. ಯಾವುದಕ್ಕೂ ಇನ್ನು ಮುಂದೆ ಹುಷಾರಾಗಿರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.